ಹಾಯ್ ನಮಸ್ಕಾರ. ಆ, ಈ ಒಂದು ವಿಡಿಯೋದ ಉದ್ದೇಶ ಪ್ಲ್ಯಾನ್ ಪ್ರೆಸೆಂಟೇಷನ್ ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಕೆಲವೊಂದು ಔಟ್ಪುಟ್ಗಳು. ಇದು ಪ್ಲ್ಯಾನ್ ಪ್ರೆಸೆಂಟೇಷನ್ ತೋರಿಸೋ ವಿಡಿಯೋ ಅಲ್ಲ, ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಒಂದು ಹೆಲ್ಪ್ ಮಾಡಲಿಕ್ಕಿರುವಂಥ ಒಂದು ವಿಡಿಯೋ. ಈಗ ನಿಮ್ಮ ಮುಂದೆ ಒಬ್ಬ ವ್ಯಕ್ತಿ ಪ್ರಾಸ್ಪೆಕ್ಟ್ ಕೂತಿದ್ದಾನೆ. ಅವರಿಗೆ ನೀವು ಪ್ಲ್ಯಾನನ್ನು ಪ್ರೆಸೆಂಟ್ ಮಾಡಬೇಕು. ಈಗ ಪ್ಲ್ಯಾನ್ ಪ್ರೆಸೆಂಟ್ ಮಾಡೋ ಮುಂಚೆ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಪಾರ್ಟ್ ಟೈಮ್ ಆಗಿ ಯಾವುದೋ ಒಂದು ಸೆಕ್ಟರ್ಲಿ ಜಾಬ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳಿ. ಅವರಿಗೆ ನೀವು ಪ್ಲ್ಯಾನ್ ಪ್ರೆಸೆಂಟೇಷನ್ ಮಾಡ್ತಿದ್ದೀರಾ. ಸೊ ಫಸ್ಟ್ ನೀವು ಹೋಗ್ತೀರಾ, ಅವ್ರನ್ನ ಚೆನ್ನಾಗಿ ವಿಶ್ ಮಾಡ್ತೀರಾ. ಹಾಯ್, ಗುಡ್ ಮಾರ್ನಿಂಗ್, ಬೆಳಿಗ್ಗೆ ಆದರೆ ಗುಡ್ ಮಾರ್ನಿಂಗ್, ಈವ್ನಿಂಗ್ ಆದರೆ ಗುಡ್ ಈವ್ನಿಂಗ್, ಹೇಗಿದ್ದೀರಾ, ಮನೆಯವರು ಹೇಗಿದ್ದೀರಾ, ಫ್ಯಾಮಿಲಿ, ಊಟ ತಿಂಡಿ, ಹೀಗೆ ಕ್ಯಾಶುವಲ್ ಆಗಿ ಕೆಲವೊಂದು ಆ ಎನ್ವೈರ್ನ್ಮೆಂಟನ್ನು ನಿಮ್ಮ ಕಂಫರ್ಟ್ ತಗೊಳ್ಳಿಕ್ಕೆ ಒಂದು ಕ್ಯಾಶುವಲ್ ಟಾಕ್ ಒಂದು 2 ರಿಂದ 3 ನಿಮಿಷ ನೀವು ಮಾತಾಡ್ತೀರಾ. ಅದಾದ ನಂತರ ನೀವು ಟಾಪಿಕ್ ಬರಬೇಕು. ನೀವು ಹೋಗಿರುವಂಥ ವಿಚಾರಕ್ಕೆ ಟಾಪಿಕ್ ಬರಬೇಕು. ಈಗ ಮೇ ಬಿ ನಿಮ್ಮನ್ನು ಯಾರು ಕರೆದಿರ್ಬೋದು, ಅಥವಾ ನೀವೇ ನಿಮ್ಮ ಹೊಸ ಪ್ರಾಸ್ಪೆಕ್ಟಿಗೆ ನೀವು ಮೀಟ್ ಆಗ್ಬೋದು. 2 ಆಪ್ಷನ್ಗಳಲ್ಲಿ ನೀವು ಈಗ ನೀವು ಹೋಗಿರುವಂಥ ಪರ್ಪಸನ್ನು ಮಾಡುವಂಥದ್ದು. ಸೊ ಪರ್ಪಸ್ ಮಾಡೋದು ಹೇಗೆ? ನೀವು ಅವಕಾಶವನ್ನು ತೋರಿಸ್ಲಿಕ್ಕೆ ಹೋಗಿದ್ದೀರಾ, ಇದು ನಿಮ್ಮ ಮೈಂಡಲ್ಲಿ ಇರಲಿ. ಹಾಗಾಗಿ ಫಸ್ಟ್ ಅವನಿಗೆ ಅವಕಾಶ ಯಾಕೆ ಬೇಕು ಅನ್ನೋದನ್ನು ನೀವು ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಪಡುವಂಥದ್ದು. ಇದಕ್ಕೆ ಸಿಂಪಲ್ ಆಗಿ ನೀವು ಯೋಚನೆ ಮಾಡಬೇಕಿರೋದು. ಕಾಂಪ್ಲಿಕೇಟ್ ಮಾಡೋಕ್ಕೆ ಹೋಗಬೇಡಿ. ಸಿಂಪಲ್ ಆಗಿ ಒಬ್ಬ ವ್ಯಕ್ತಿಗೆ ಪ್ರೆಸೆಂಟ್ ಮಾಡುವ ವರ್ಕಿಂದ ಫೈನಾನ್ಷಿಯಲಿ ಏನು ಗ್ರೋತ್ ಸಿಕ್ಕಿರಲ್ಲ. ಸೊ ಅವರಿಗೆ ನೀವು ಈ ರೀತಿ ಹೇಳ್ಬೋದು ನೋಡಿ. ಸ್ಟಾರ್ಟ್ ಮಾಡುವಾಗ ಕೊರೋನಾ ಒಂದು ಪಾಠ ಹೇಳಿಕೊಟ್ಟಿದೆ. ಏನಂದರೆ, ನಾವು ಒಂದೇ ಇನ್ಕಮ್ ಮೇಲೆ ಡಿಪೆಂಡ್ ಆದರೆ ಲೈಫ್ ಕಷ್ಟ ಆಗ್ಬೋದು ಅಂತ ಕೊರೋನಾ ಒಂದು ಪಾಠ ಕೊಟ್ಟಿದೆ. ಸೊ ಇವತ್ತು ಆಲ್ವೇಸ್ ನಮಗೆ ಬೇರೆ ಪ್ಯಾರಲಲ್ ಸೋರ್ಸ್ ಬೇಕು. ಸೊ ಅಂಥ ಒಂದು ಸೋರ್ಸ್ ಬಗ್ಗೆ ನಾನು ಮಾತಾಡೋಕ್ಕೆ ನಿಮ್ಮ ಜೊತೆ ಇವತ್ತು ಬಂದಿದ್ದೀನಿ. ಇವತ್ತು ಒಂದು ನಮಗೆ ಲೈಫಲ್ಲಿ ಮುಂದೆ ಬರಲಿಕ್ಕೆ ಅವಕಾಶ ಬೇಕು, ಅಥವಾ ಇದೇ ರೀತಿ ಯಾವುದೇ ರೀತಿಯಲ್ಲಿ ನೀವು ಪಿಚ್ ಮಾಡ್ಬೋದು. ಸೊ ಅದ ನಂತರ ಅವರಿಗೆ ನೀವು ಹೇಳ್ತೀರಾ ಒಂದು 30 ನಿಮಿಷ ಮೊಬೈಲನ್ನು ಸೈಲೆಂಟ್ ಮಾಡಲಿಕ್ಕೆ. ಅದ ನಂತರ ನೀವು ಸ್ಟಾರ್ಟ್ ಮಾಡ್ತೀರಾ ಅವ್ರನ್ನ ಕೂತ್ಕೊಂಡು. ನಮ್ಮ ಫಸ್ಟ್ ಸ್ಲೈಡ್ ಬಂದ್ಬಿಡತ್ತೆ. ಆ ಸ್ಲೈಡಿಗೆ ನೀವು ಶಿಫ್ಟ್ ಆಗ್ತೀರಾ. ಸೊ ಫಸ್ಟ್ ಸ್ಲೈಡ್ ಏನು ನಮ್ಮದು? ಭಾರತದ ಯೋಜನಾ ಆಯೋಗದ ಸಮೀಕ್ಷೆ ಪ್ರಕಾರ 1960ರಲ್ಲಿ ಒಂದು ಫ್ಯಾಮಿಲಿಯನ್ನು ರನ್ ಮಾಡಲಿಕ್ಕೆ ₹100 ಅಗತ್ಯ ಇತ್ತು. ಅದೇ ರೀತಿ 20 ವರ್ಷ ಆದ ನಂತರ ಅಂದರೆ 1980ಯಲ್ಲಿ ಅದೇ ಫ್ಯಾಮಿಲಿ ಮೇಂಟೈನ್ ಮಾಡೋಕ್ಕೆ ₹1,000 ಬೇಕಾಗ್ತಿತ್ತು. ಅವತ್ತು ಆ ಟೈಮಲ್ಲಿ ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ₹600-500 ಸಂಬಳ ಇತ್ತು. ಅವರು ಈ ಊರಿಗೆ ದೊಡ್ಡವರಾಗಿದ್ದರು ಆ ಟೈಮಲ್ಲಿ. ಅದೇ ರೀತಿ ಇನ್ನೊಂದು 20 ವರ್ಷ ಅಂದರೆ 2000 ಟೈಮಲ್ಲಿ ಅದೇ ಫ್ಯಾಮಿಲಿ ಮೇಂಟೈನ್ ಮಾಡೋಕ್ಕೆ ₹10,000 ಖರ್ಚು ಬೇಕಾಗ್ತಿತ್ತು. ಅಷ್ಟು ಖರ್ಚಾಗ್ತಿತ್ತು. 2020 ಅಂದರೆ ಇನ್ನೂ 20 ವರ್ಷ ಅಂದರೆ ಇವತ್ತು ನಾವು 2020 ಮತ್ತು 26ರಲ್ಲಿ ಇದ್ದೀವಿ. ಸೊ ಈ ಒಂದು ಸಂದರ್ಭದಲ್ಲಿ ಒಂದು ಫ್ಯಾಮಿಲಿನ ಮೇಂಟೈನ್ ಮಾಡೋಕ್ಕೆ ₹1,00,000 ಬೇಕು. ಅವ್ರ ಹತ್ರ ಕೇಳಿದರೆ ಅವರು ಹೇಳ್ತಾರೆ, ಹೌದು ಕರೆಕ್ಟ್, ಒಂದು ಕಂಫರ್ಟಬಲ್ ಲೈಫ್ ಲೀಡ್ ಮಾಡೋಕ್ಕೆ ₹1,00,000 ಬೇಕು. ಅವರು ಅದನ್ನು ಒಪ್ಕೊಳ್ತಾರೆ. ಬಟ್ ಇನ್ನೊಂದು ಕ್ವಶನ್ ಇದೆ ಅಲ್ಲಿ, ನಾವು ಅಷ್ಟು ಇನ್ಕಮ್ ದುಡಿತಾ ಇದ್ದೀವಾ? ಇಲ್ಲ. ಅಂದರೆ ನಾವೇನು ಮಾಡ್ತಿದ್ದೀವಿ? ಕಾಂಪ್ರಮೈಸ್ ಮಾಡಲ್ ಇದ್ದೀವಿ ಇವತ್ತು. ಅಂದರೆ ಇಲ್ಲಿ ತನಕ ಆಗಿರೋ ಸಮೀಕ್ಷೆ ಏನು ಹೇಳುತ್ತಂದರೆ, ಪ್ರತಿ 20 ವರ್ಷಕ್ಕೆ ಒಂದು 0 ಆ್ಯಡ್ ಆಗ್ತಾ ಹೋಗಿದೆ. ಅಂದರೆ ಇದೇ ರೀತಿ ಹೋದರೆ 2040ಕ್ಕೆ ಏನಾಗ್ಬೋದು? ಐದರ್ ಅವ್ರ ಹತ್ರ ಕ್ವಶನ್ ಅವರು ಆನ್ಸರ್ ಮಾಡ್ಬೋದು, ಇಲ್ಲ ಅಂದರೆ ನೀವೇ ಅದನ್ನು ಮುಂದುವರಿದು. ಸೊ 10 ಲಕ್ಷ ಆಗ್ಬೋದು. ಈಗ ಯೋಚನೆ ಮಾಡಿ, ಇವಾಗಲೇ ನಮ್ಮ ಹತ್ರ ಶಾರ್ಟೇಜಲ್ಲಿ ಇದ್ದೀವಿ. ಇನ್ನು 20 ವರ್ಷ ಆಗುವಾಗ 10 ಲಕ್ಷ ಆಗುವಾಗ ಇವಾಗ ನಾವು ಕಾಂಪ್ರಮೈಸ್ ಮಾಡುವ ಜಿಂದಗಿ ಅಂದರೆ ಲೈಫು ಸಹ ನಾವು ದುಡಿಲಿಕ್ಕೆ ಸಾಧ್ಯತೆಯೇ ಇಲ್ಲ. ಅಂದರೆ ನಮ್ಮ ಪರಿಸ್ಥಿತಿ ಅನ್ನೋದು ಇನ್ನೂ ಹದಗೆಡಲಿಕ್ಕಿದೆ. ಸೊ ಹಾಗಾಗಿ ಇವತ್ತು ನಾವು ಮಾಡುವ ಕೆಲಸ ಜೊತೆಗೆ ಪ್ಯಾರಲಲ್ ಆಗಿ ಇನ್ನೊಂದು ಮಾಡಬೇಕಾದ ತುಂಬ ಅಗತ್ಯ ಇದೆ. ನಮ್ಮ ಇನ್ಕಮನ್ನು ಜಾಸ್ತಿ, ಯಾಕಂದರೆ ಎಕ್ಸ್ಪೆನ್ಸ್ ಅಂತೂ ಜಾಸ್ತಿ ಆಗಬೇಕಿದೆ, ಬಟ್ ಇನ್ಕಮ್ ಅಂತೂ ಜಾಸ್ತಿ ಆಗಲ್ಲ. ಸೊ ನಮ್ಮ ಇನ್ಕಮನ್ನು ಜಾಸ್ತಿ ಮಾಡೋಕ್ಕೆ ನಾವು ಏನಾದರೂ ಆಲ್ಟರ್ನೇಟ್ ಆಪ್ಷನನ್ನು ಮಾಡ್ಕೋಬೇಕಿದೆ. ಈಗ ಇಲ್ಲಿಂದ ಸೆಕೆಂಡ್ ಸ್ಲೈಡಿಗೆ ನೀವು ಕನೆಕ್ಟ್ ಮಾಡುವಾಗ ಇಲ್ಲಿ ಒಂದು ಕ್ಲಾರಿಟಿ ಕೊಡಬೇಕಿದೆ. ಈಗ ಪ್ರೆಸೆಂಟ್ ಆಲ್ರೆಡಿ ನೀವು ಒಂದು ಜಾಬಲ್ಲಿ ಇದ್ದೀರಾ. ಈಗ ಜಾಬಲ್ಲಿ ಇದ್ದವ್ರು ಇನ್ನೊಂದು ಜಾಬ್ ಅಂತೂ ಮಾಡೋಕ್ಕಾಗಲ್ಲ. ಬಟ್ ದುಡ್ಡು ಆಗಬೇಕಿದ್ರೆ ಏನು ಮಾಡಬೇಕು? ಈ 2 ಪಾಯಿಂಟ್ ಬಗ್ಗೆ ನೀವು ಮಾತಾಡಿ ಅಲ್ಲಿಂದ ಅವರಿಗೆ ಕನೆಕ್ಟ್ ಮಾಡ್ಬೋದು. ಸೊ ಈಗ ಜಾಬ್ ಮಾಡಿ ದುಡ್ಡು ಮಾಡೋಕ್ಕಾಗಲ್ಲ ಅಂತ ನಾವು ಕ್ಲಾರಿಟಿ ಇದೀವತ್ತು ನಮ್ಮ ಹತ್ರ ದುಡ್ಡಿಲ್ಲ ಬೇಕಾದಷ್ಟು. ಸೊ ದುಡ್ಡು ಮಾಡಿದವ್ರು ಏನು ಮಾಡಿದ್ದಾರೆ? ಯಾವುದಾದ್ರು ಒಂದು ಬಿಸ್ನೆಸ್ಸು ಅಥವಾ ಯಾವುದೋ ಒಂದು ಪ್ರೊಜೆಕ್ಟ್ ಮಾಡಿದ್ದಾರೆ. ಅಂಥದ್ದನ್ನು ನಾವು ಮಾಡಿದರೆ, ನಮ್ಮ ಕೆಲಸವನ್ನು ಡಿಸ್ಟರ್ಬ್ ಮಾಡಿದರೆ ನಮ್ಮ ಲೈಫಲ್ಲಿ ಏನೋ ಒಂದು ಬದಲಾವಣೆ ತರ್ಬೋದು. ಯಾಕೆ? ಈಗ ಒಂದು ಉದ್ಯಮ ಮಾಡುವಂಥದ್ದು ಒಂದು ಬೆಸ್ಟ್ ಚಾಯ್ಸ್. ಯಾಕೆಂದರೆ ಇವತ್ತು ನಮ್ಮ ಊರದಲ್ಲಿ ಇರ್ಬೋದು, ಹಳ್ಳಿಯಲ್ಲಿ ಇರ್ಬೋದು, ತಾಲೂಕಲ್ಲಿ ಇರೋದು ಯಾರೆಲ್ಲ ದುಡ್ಡು ಮಾಡಿದ್ದಾರೆ ಅವರೆಲ್ಲ ಉದ್ಯಮಿಗಳು. ಯಾಕಂದರೆ ಉದ್ದಿಮೆ ಮಾಡೋದ್ರಿಂದ ಏನಾಗುತ್ತೆ, ಒಂದು ಒಳ್ಳೆ ರಿವಾರ್ಡ್ ಸಿಗುತ್ತೆ. ಇವತ್ತು ನಾವು ಜಾಬ್ ನಮಗೆ ಪ್ರೆಸೆಂಟ್ ಇದರಲ್ಲಿ ನಮಗೆ ನಾವು ಕೆಲಸ ಮಾಡ್ತೀವಿ ಬರ್ತೀವಿ, ಯಾವುದೇ ರಿವಾರ್ಡ್ ಇಲ್ಲ. ಬಟ್ ಉದ್ದಿಮೆ
ಯಾವ್ದಾದ್ರು ಉದ್ದಿಮೆ ಮಾಡೋದ್ರಿಂದ ಏನಾಗುತ್ತೆ, ಒಂದು ಒಳ್ಳೆ ರಿವಾರ್ಡ್ ಸಿಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್, ಇವತ್ತು ನಾವು ಎಲ್ಲದಕ್ಕೂ ಇನ್ನೊಬ್ಬರಿಗೆ ಕೇಳಬೇಕಿದೆ. ಬಟ್ ಉದ್ದಿಮೆ ಮಾಡೋದ್ರಿಂದ ಸ್ವಂತ ನಾವೇ ಓನ್ ಕಂಟ್ರೋಲ್, ನಾವೇ ಬಾಸ್ ಅದಕ್ಕೆ. ಇನ್ನೊಂದು, ಇವತ್ತು ನಾವು ಇಷ್ಟೆಲ್ಲ ಕಷ್ಟಪಟ್ಟಿದ್ರು ನಮ್ಮ ಕೆಲಸ ಮಾಡ್ತಿದ್ರು, ನಮಗೆ ಬೇಕಾದಷ್ಟು ಲೈಫನ್ನು ನಾವು ಲೀಡ್ ಮಾಡೋಕ್ಕಾಗ್ತಿಲ್ಲ. ಬಟ್ ಉದ್ದಿಮೆ ಮೂಲಕ ಇವತ್ತೊಂದು ಒಳ್ಳೆ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡೋದು. ಯಾಕಂದರೆ ಇವತ್ತು ಉದ್ದಿಮೆದಾರರು ಒಂದು ಒಳ್ಳೆ ಲೈಫನ್ನು ಮೇಂಟೈನ್ ಮಾಡ್ತೀವಿ, ನಾವು ಮಾರ್ಕೆಟಲ್ಲಿ ನೋಡ್ಬೋದು. ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನು ನೀವು ಒಂದು ಉದ್ದಿಮೆಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಒಂದು ಫ್ಲೆಕ್ಸಿಬಲ್ ಟೈಮಲ್ಲಿ ಮಾಡ್ಕೋಬೋದು. ಇದೇ ಟೈಮಲ್ಲಿ ಮಾಡಬೇಕು, ನಮ್ಮದೇ ಆದ ಫ್ಲೆಕ್ಸಿಬಲ್ ಟೈಮಲ್ಲಿ ಇದನ್ನು ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಈ ಸ್ಲೈಡನ್ನು ನೀವು ಅವರಿಗೆ ಕ್ಲಾರಿಟಿ ಕೊಡಬೇಕಿದೆ. ಯಾಕೆ ಒಂದು ಉದ್ದಿಮೆಯನ್ನು ಮಾಡೋದ್ರಿಂದನೇ ಲೈಫ್ ಮಾಡೋದ್ರಿಂದ ಏನು ಸಿಗತ್ತೆ ಅನ್ನೋದನ್ನು ನೀವು ಇಲ್ಲಿ ಕ್ಲಾರಿಟಿ ಕೊಟ್ಟಾವಾಗ, ಸೊ ಇಲ್ಲಿ ಏನಾಗುತ್ತೆ, ಫಸ್ಟ್ ಪಾಯಿಂಟಲ್ಲಿ ಯಾಕೆ ಲೈಫ್ ಒಂದು ಎಕ್ಸ್ಟ್ರಾ ಏನಾದರೂ ಮಾಡಬೇಕು ಅನ್ನೋದನ್ನು ಒಂದು ಪಾಯಿಂಟಲ್ಲಿ ಹಾಕಿದ್ರಿ. ಸೆಕೆಂಡ್ ಪಾಯಿಂಟಲ್ಲಿ ದುಡ್ಡು ಆಗಬೇಕಿದ್ರೆ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋದನ್ನು ಮೈಂಡ್ ಸೆಟ್ಟಲ್ಲಿ ಅವರಿಗೆ ನೀವು ತಂದ್ರಿ. ಸೊ ಮೂರನೇ ಪಾಯಿಂಟಲ್ಲಿ ಅದಕ್ಕೊಂದು ಪುಷ್ಟಿ ಕೊಡ್ತೀರಾ. ಹೇಗೆ ಪುಷ್ಟಿ ಕೊಡ್ತೀರಾ? ಇವತ್ತು ದೇಶದ ಪ್ರಧಾನಮಂತ್ರಿಗಳೇ ಹೇಳ್ತಿದ್ದಾರೆ, ನೀವು ಒಂದು ಕೆಲಸ ಜೊತೆ ಡಿಪೆಂಡ್ ಆಗೋದಕ್ಕಿಂತ ಬದಲು ಒಂದು ಬಿಸ್ನೆಸ್ಸಿಗೆ ಪುಷ್ ಕೊಡಿ, ಅಂದರೆ ಒಂದು ಉದ್ದಿಮೆ ಮಾಡಕ್ಕೆ. ಯಾಕಂದರೆ ಇವತ್ತು ಉದ್ದಿಮೆದಾರರು ದೇಶದ ಆರ್ಥಿಕವನ್ನು ಬೆಳೆಸ್ತಾ ಇದ್ದಾರೆ ಅಂತ ಅಂತ ಪ್ರೈಮ್ ಮಿನಿಸ್ಟರ್ ನಮ್ಮ ನರೇಂದ್ರ ಮೋದಿ ಅವರು ಇದನ್ನು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಒಂದು ಪಾಯಿಂಟ್ ಬಂತು, ಬಿಸ್ನೆಸ್ ಮಾಡೋದ್ರಿಂದ ನಾವು ಮಾತ್ರ ಗ್ರೋತ್ ಆಗಲ್ಲ, ದೇಶನೂ ಪ್ರಗತಿ ಆಗತ್ತೆ. ಇದಕ್ಕೆ ದೊಡ್ಡ ವ್ಯಕ್ತಿಗಳು ಮಾತಾಡಿದಿರೋ ಒಂದು ಪುಷ್ಟಿ ಸಿಗುತ್ತೆ ಇಲ್ಲಿಂದ, ಈ ಸ್ಲೈಡಲ್ಲಿ. ಈಗ ಇಲ್ಲೊಂದು ಪಾಯಿಂಟ್ ಕ್ಲಿಯರ್. ಓಕೆ, ಆಲ್ರೆಡಿ ಉದ್ಯಮ ಮಾಡೋದಂದ್ರೆ ಆಲ್ರೆಡಿ ಮಾಡ್ತಿದ್ರು ಅವರು, ಬಟ್ ಇವತ್ತು ತನಕ ಅವ್ರು ಮಾಡಿಲ್ಲ. ಈ ಪಾಯಿಂಟಲ್ಲಿ ನೀವು ಇಲ್ಲಿ ಕ್ಲಿಯರ್ ಮಾಡಬೇಕಿರುತ್ತೆ. ಯಾಕಂದರೆ ಯಾಕೆ ಈಗ ಉದ್ದಿಮೆ ಮಾಡೋದಾದ್ರೆ ಏನು ಬೇಕು? ಒಂದು ದುಡ್ಡು ಬೇಕು, ಇನ್ನೊಂದು ಐಡಿಯಾ ಬೇಕು. ನಮ್ಮ ಹತ್ರ ದುಡ್ಡಿಲ್ಲ, ಹಾಗಾಗಿ ನಾವು ಮಾಡೋಕ್ಕೆ ಆಗಿರಲಿಲ್ಲ. ಮೋಸ್ಟ್ಲಿ ಐಡಿಯಾ ಇತ್ತು ಏನು, ಬಟ್ ದುಡ್ಡು ಇರಲಿಲ್ಲ. ಹಾಗಾಗಿ ನಮಗೆ ಇವತ್ತು ಒಂದು ಉದ್ದಿಮೆಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಆಪ್ಷನ್ ಕಷ್ಟ ಆಗಿತ್ತು. ಬಟ್ ಖುಷಿಯ ವಿಚಾರ ಏನಂದರೆ, ಇವಾಗ 21st ಸೆಂಚುರಿಯಲ್ಲಿ ಒಂದು ಐಡಿಯಾನ ಇಟ್ಕೊಂಡು, ವಿತೌಟ್ ದುಡ್ಡಿಲ್ಲ ಅಂದರೂ ಐಡಿಯಾನ ಇಟ್ಕೊಂಡು ಸಕ್ಸಸ್ ಆಗ್ಬೋದು. ಪ್ರಪಂಚದಲ್ಲಿ ದುಡ್ಡು ಆಗಬೇಕಿದ್ರೆ ನಾವು ಜನರಿಗೆ ಏನಾದರೂ ಕೊಡಬೇಕು. ಇವತ್ತು ಝೊಮ್ಯಾಟೊದವರು, ಓಯೋದವರು ಅದನ್ನೇ ಮಾಡಿದ್ದು. ಝೊಮ್ಯಾಟೊದವರು ಮನೇಲಿ ಕೂತ್ಕೊಂಡು ಫುಡ್ ಬೇಕಿತ್ತು, ಅದನ್ನು ಕೊಟ್ಟರು. ಓಯೋದವ್ರು ಏನು ಮಾಡಿದರು, ಮನೆಗೆ ಟ್ಯಾಕ್ಸಿ ಕಳಿಸಿದ್ರು. ಓಯೋದವರು ನಾವು ಹೊರಗಡೆ ಹೋದವಾಗ ಈಸಿ ಕಂಫರ್ಟಬಲ್ ಆಗಿ ಸ್ಟೇ ಮಾಡೋಕ್ಕೆ ಆಪ್ಷನ್ ಕೊಟ್ಟರು. ಇವ್ರ ಹತ್ರ ಸ್ವಂತ ಹೋಟೆಲ್ ಇಲ್ಲ, ಸ್ವಂತ ಟ್ಯಾಕ್ಸಿ ಇಲ್ಲ, ಸ್ವಂತ ಕಿಚನ್ ಇಲ್ಲ, ಆದರೂ ಇವರು ಸಕ್ಸಸ್ಫುಲ್ ಆಗಿದ್ದಾರೆ ಒಂದು ಐಡಿಯಾ ಮುಖಾಂತರ. ಇದು ಇವತ್ತು ಪ್ರೂವ್ ಆಗಿದೆ. ಒಂದು ಐಡಿಯಾ ಮುಖಾಂತರ ನಾವು ಸಕ್ಸಸ್ಸನ್ನು ಪಡಿಬೋದು, ನಾವು ನಮ್ಮದೇ ಆದ ಒಂದು ಉದ್ದಿಮೆಯನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ಒಂದು ಕ್ಲಾರಿಟಿ ನಾವು ಇಲ್ಲಿ ಕೊಡ್ಬೋದು. ಈಗ ನಮಗೆ ಇಲ್ಲಿ ತನಕ ಯಾವುದೋ ಐಡಿಯಾ ಇಲ್ಲದೆ ಇರ್ಬೋದು, ಬಟ್ ಇಲ್ಲಿ ನಾನೊಂದು ನಿಮ್ಮ ಹತ್ರ ಐಡಿಯಾ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಇಲ್ಲಿ ತನಕ ನಮಗೆ ಒಂದು ಗಣಿತದ ಏನಿತ್ತಂದರೆ 1+1 ಅಂದರೆ 3 ಅಂತ ನಾವು ಗಣಿತ ಕಲಿತಿದ್ದೀವಿ. ಬಟ್ ಇಲ್ಲೊಂದು ನಾನು ನಿಮ್ಗೆ ಐಡಿಯಾ ಶೇರ್ ಮಾಡಿ ಬಂದಿದ್ದೀನಿ. ನಾನು 3 ಡಿಫ್ರೆಂಟ್ ಕ್ಷೇತ್ರದ ಬಗ್ಗೆ ಮಾತಾಡ್ಲಿಕ್ಕೆ ನಿಮ್ಮ ಜೊತೆ ಬಂದಿದ್ದೀನಿ. ಸೊ ಈ 3 ಕ್ಷೇತ್ರ ಸೇರಿದರೆ ಇದು 3 ಆಗಲ್ಲ, 111 ಆಗುತ್ತೆ. ನಮ್ಮ ಲೈಫನ್ನು ಇಲ್ಲಿ ಬದಲಾವಣೆ ಮಾಡ್ಕೋಬೋದು ಒಂದು ಅವಕಾಶ. ಅಂದರೆ ಇಲ್ಲಿ ನೀವೇನು ಕ್ಲಿಯರ್ ಕೊಡಬೇಕಾದ್ರೆ, ಒಂದು ಐಡಿಯಾ ನಾನು ಶೇರ್ ಮಾಡಲಿಕ್ಕೆ ನಾನು ಬಂದಿದ್ದೀನಿ. ಮತ್ತು ಐಡಿಯಾ ಯಾವ ರೀತಿಯಾದ, ಅಂದರೆ ದುಡ್ಡು ಎಲ್ಲಿ ಸಿಗತ್ತೆ ಅಂಥ ಫೀಲ್ಡಲ್ಲಿ ನಾವು ಕೈ ಹಾಕಿದ್ರೂ ದುಡ್ಡು ಮಾಡ್ಬೋದನ್ನು ನಾವು ಇಲ್ಲಿ ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಪಡ್ಬೋದು. ಸೊ ಫಸ್ಟ್ ಬಂದುಬಿಟ್ಟು ಹೆಲ್ತ್ ಮತ್ತು ವೆಲ್ನೆಸ್. ಕೊರೋನಾಕ್ಕಿಂತ ಮೊದಲು 100 ಜನ ಇರುವಂಥ ಒಂದು ಏರಿಯಾದಲ್ಲಿ 10 ಜನರ ಬಗ್ಗೆ ಮಾತ್ರ ಹೆಲ್ತ್ ಬಗ್ಗೆ ಗಮನ ಕೊಡ್ತಾ ಇದ್ರು. ಬಟ್ 90 ಜನ ಇಗ್ನೋರ್ ಅಂತೆ ಆಗಿದ್ರು. ಬಟ್ ಆಫ್ಟರ್ ಕೊರೋನಾ ಏನಾಗಿದೆ, ಅದೇ 90 ಜನ ಸೀರಿಯಸ್ ಆಗಿಬಿಟ್ಟಿದ್ದಾರೆ. ಅಂದರೆ ಇವತ್ತು ಹೆಲ್ತ್ ಮತ್ತು ವೆಲ್ನೆಸ್ ಇದು ಬಂದ್ಬಿಟ್ಟು ಇವತ್ತು ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಇವತ್ತು ಹೆಲ್ತ್ ಮತ್ತು ವೆಲ್ನೆಸ್ ಅಂತ ದೊಡ್ಡ ಮಟ್ಟ, ಅದಕ್ಕೋಸ್ಕರ ಸರ್ಕಾರ ಆಯುಷ್ ಅಂತ ಡಿಪಾರ್ಟ್ಮೆಂಟ್ ಮುಖಾಂತರ ಸಪೋರ್ಟ್ ಮಾಡ್ತಾ ಇದೆ. ಸೊ ನಮ್ಮ ಮಿನಿಸ್ಟ್ರಿ ಆಫ್ ಆಯುಷ್ ಶ್ರೀ ಪ್ರತಾಪ್ ರಾವ್ ಜಾಧವ್ ಅವರು ಸಹ ಇದ್ರ ಬಗ್ಗೆ ತುಂಬ ಎನ್ಕರೇಜ್ ಮಾಡ್ತಿದ್ದಾರೆ. ಅಂದರೆ ಇಟ್ಸ್ ವೆರಿ ಕ್ಲಿಯರ್. ನೀವು ಇವತ್ತಿನ ChatGPT ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿದರೆ ನೆಕ್ಸ್ಟ್ 10 ರಿಂದ 15 ವರ್ಷದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಯುವ ಕ್ಷೇತ್ರ ಇದೆ ಅಂದರೆ ಅದು ಹೆಲ್ತ್ ಮತ್ತು ವೆಲ್ನೆಸ್ ಇಂಡಸ್ಟ್ರಿ. ಸೊ ಅಂದರೆ ನಾವು ದುಡ್ಡು ಮಾಡೋ ಕ್ಷೇತ್ರಕ್ಕೆ ಕೈ ಹಾಕ್ತಾ ಇದ್ದೀವಿ. ಇದು ಒಂದು. ಎರಡನೇದು, ಇವತ್ತು ಬೇರೆ ಬೇರೆ ಸೆಟಪ್ಗಳನ್ನು ನೋಡಿದ್ದೀವಿ. ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಎನ್ನುವುದು ತುಂಬ ಓಲ್ಡೆಸ್ಟ್ ಸೆಟಪ್ ಆದರೂ ಇವತ್ತು ತುಂಬ ಮುಂಚೂಣಿಲಿರುವಂಥ ಒಂದು ಮಾರ್ಕೆಟಿಂಗ್ ಟೆಕ್ನಿಕ್, ಮಾರ್ಕೆಟಿಂಗ್ ಸೆಟಪ್. ಸೊ ಇವತ್ತು ಅಮೆರಿಕದ ಅಧ್ಯಕ್ಷರಿಂದ ಡೊನಾಲ್ಡ್ ಟ್ರಂಪ್ ಅಂತ ಹಿಡಿದು ಎಂಟೈರ್ ಪ್ರಪಂಚ ಡೈರೆಕ್ಟ್ ಸೆಲ್ಲಿಂಗನಿಗೆ ಇವತ್ತು ಈವನ್ ಭಾರತದೂ ಸಹ
ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ಗೆ ತುಂಬ ಉತ್ತೇಜನ ಕೊಡ್ತಾ ಇದೆ. ಸೊ ಮೂರನೇದು ಇಂಟರ್ನೆಟ್. ಯಾಕಂದರೆ ಇವತ್ತು ನಮ್ಮ ಮನೆಯಲ್ಲಿ ಪವರ್ ಹೋಯ್ತು ಅಂದರೂ ನಾವು ಸರ್ವೆ ಆಗ್ತೀವಿ. ಅದೇ ಒಂದು ಇಂಟರ್ನೆಟ್ ಇಲ್ಲ ಅಂದರೆ 100% ಆಗಿ ನಾವು ಸರ್ವೆ ಆಗಲ್ಲ. ಇವತ್ತು ಇಂಟರ್ನೆಟ್ ಇಸ್ ದ ಬೇಸಿಕ್ ನೀಡ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಇವತ್ತು ಇಂಟರ್ನೆಟ್ ಅನ್ನೋದು ತುಂಬ ದೊಡ್ಡ ಮುಂಚೂಣಿಯಲ್ಲಿದೆ ಅಂತ ಸೊ ಮೈಕ್ರೋಸಾಫ್ಟಿನ ಒಬ್ಬ ಫೌಂಡರ್ ಬಿಲ್ ಗೇಟ್ಸ್ ಹೇಳ್ತಿದ್ದಾರೆ. ಸೊ ಇಲ್ಲಿ ನಾವೇನು ಮಾಡ್ತಿದ್ದೀವಿ, ಇಲ್ಲಿ ಹೆಲ್ತ್ ಮತ್ತು ವೆಲ್ನೆಸ್ ದುಡ್ಡು ಮಾಡುವಂಥ ಕ್ಷೇತ್ರ, ಡೈರೆಕ್ಟ್ ಸೆಲ್ಲಿಂಗ್ ಪ್ರೆಸೆಂಟ್ ಟ್ರೆಂಡ್ ಮತ್ತು ಇಂಟರ್ನೆಟ್ ಟೆಕ್ನಾಲಜಿ, ಫ್ಯೂಚರ್ ಟ್ರೆಂಡ್ ಮತ್ತು ಟೆಕ್ನಾಲಜಿ ಮೂರನ್ನ ಮರ್ಜ್ ಮಾಡಿ ಒಂದು ಅಪರ್ಚುನಿಟಿಯನ್ನು ನಾವು ಇಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ ಅಂದರೆ ನಾವು ಒಂದು ಪರ್ಫೆಕ್ಟ್ ಆದ ಕ್ಷೇತ್ರಕ್ಕೆ ನಾವು ಹೋಗ್ತಾ ಇದ್ದೀವಿ, ಜಾಗಕ್ಕೆ ಹೋಗ್ತೇವೆ ಅನ್ನೋದನ್ನು ನೀವು ಇಲ್ಲಿ ಫೀಲ್ ಮಾಡಿಸ್ಬೋದು. ಸೊ ಯಾವುದದು ವೈಬ್ರೆಂಟ್ ವಿವಾ ನಿಮ್ಗೊಂದು ಈ ಒಂದು ಅವಕಾಶ ಕೊಡ್ತಾ ಇದೆ. ಸೊ ಇದು ಬಂದುಬಿಟ್ಟು ಬ್ಯಾಂಗ್ಳೂರಲ್ಲಿ ಇವ್ರದ್ದು ಹೆಡ್ ಕ್ವಾರ್ಟರ್ ಇರುವಂಥದ್ದು. 2014ರಲ್ಲಿ ಸ್ಟಾರ್ಟ್ ಆಗಿರುವಂಥ ಒಂದು ಕಂಪನಿ, ಅಂದರೆ 12 ವರ್ಷ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೆ. ಸ್ವಂತ ಸೆಟಪ್ ಇರುವಂಥದ್ದು ಜೀರೋ ಡೆಪ್ಟ್ ಕಂಪನಿ. ಇವ್ರದ್ದೇ ಆದ ಆಫೀಸು ಬ್ಯಾಂಗ್ಳೂರು ಜೈಮಾಲ್ ಎಕ್ಸ್ಟೆನ್ಷನಲ್ಲಿ ಇದೆ. ಸೊ ಖುಷಿಯ ವಿಚಾರ ಏನಂದರೆ ಈ ಒಂದು ಕಂಪನಿ ತಂದೆ ಆದ ಓನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇದೆ, ಅಂದರೆ R&D ತಂದೆ ಆದ ಓನ್ R&D ಇದೆ. ಬಟ್ ಖುಷಿ ಅಂದರೆ ಪ್ರಪಂಚದಲ್ಲಿ ನಂಬರ್ 1 ಕ್ವಾಲಿಟಿ ಕೊಡುವಂಥ ಕಂಟ್ರಿ ಜಪಾನ್ನಲ್ಲಿ ಇವ್ರದ್ದು R&D ಇರೋದು, ಬಯೋ ಆಕ್ಟಿವ್ ಜಪಾನ್ ಕಾರ್ಪೊರೇಷನ್ ಅಂತ. ಸೊ ಒನ್ ಆಫ್ ದ ಮುಂದುವರಿದ ದೇಶ ಅಷ್ಟೇ ಅಲ್ಲ, ಹೈಲಿ ಕ್ವಾಲಿಟಿ ಮೇಂಟೈನ್ ಮಾಡುವಂಥ ಕಂಟ್ರಿ. ಸೊ ಅಲ್ಲಿ ನಮ್ಮ R&D ಇರುವಂಥದ್ದು. ಅಷ್ಟೇ ಅಲ್ಲದೆ ಸ್ವಂತ ಪ್ರೊಡಕ್ಷನ್ ಅನ್ನೋದಿದೆ. ಈ ಪ್ರೊಡಕ್ಷನ್ ಎಷ್ಟು ಮಟ್ಟದಲ್ಲಿ ಇದೆ ಅಂದರೆ ಒಂದು ತಿಂಗಳಲ್ಲಿ ಹತ್ತಿರ 5.5 ಲಕ್ಷಕ್ಕಿಂತ ಜಾಸ್ತಿ ಯೂನಿಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಇದು ನಮ್ಮ ನೆಲಮಂಗಲದಲ್ಲಿದೆ. ಕಂಪನಿ ಆಲ್ರೆಡಿ 12 ವರ್ಷದಿಂದ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೆ. ಇದರ ಕಂಪ್ಲೀಟ್ ಡೀಟೇಲ್ ನಮ್ಮ ವೆಬ್ಸೈಟಲ್ಲಿ ಹೋದರೆ ಸಿಗುತ್ತೆ. ಕೋಶರ್, GMP, ಸ್ಯಾಪು, ಸೊ CII ಇದೆಲ್ಲ ನಮಗೆ ವೆಬ್ಸೈಟಲ್ಲಿ ಡಿಟೇಲ್ಡ್ ಆಗಿ ಸಿಗುತ್ತೆ. ಇದಕ್ಕೆ ಈ ಒಂದು ಸರ್ಟಿಫಿಕೇಟ್ಗಳು ಒಂದು ಪ್ರೂವ್ ಮಾಡುತ್ತೆ ಕಂಪನಿ ತುಂಬ ಲೀಗಲ್ ಆಗಿ ಎಥಿಕಲ್ ಆಗಿದೆ ಅಂತ. ಅದೇ ರೀತಿ ತುಂಬ ರೆಕಗ್ನೈಸೇಷನ್ಗಳು ಸಿಕ್ಕಿವೆ. ಸೆಂಟ್ರಲ್ ಗೌರ್ಮೆಂಟಿಂದ GST ಅಪ್ರಿಷಿಯೇಷನ್ನು, ಗ್ರಾಹಕರಿಗೆ ಸಂತುಷ್ಟ ಕೊಡಿಸಿರುವಂಥ ಕಂಪನಿ ಅಂತ ಸರ್ಟಿಫಿಕೇಟ್ ಸಿಕ್ಕಿದೆ. ಸೊ ಲೀಗಾಲಿಟಿ ಮತ್ತು ಒಂದು ಪ್ರಾಡಕ್ಟ್ನ ಬಗ್ಗೆ ಕಾನ್ಫಿಡೆನ್ಸನ್ನು ಇದು ತೋರಿಸುತ್ತೆ. ರೀಸೆಂಟ್ಲಿ ಸ್ಟೇಟ್ ಗೌರ್ಮೆಂಟಿಂದ ನಮ್ಮ ಆನರಬಲ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರಿಂದ ಸ್ಟೇಟ್ ಎಕ್ಸ್ಪೋರ್ಟ್ ಎಕ್ಸಲೆನ್ಸಿ ಅವಾರ್ಡ್ ಸಹ ಸಿಕ್ಕಿದೆ. ಒಂದು ಹೆಮ್ಮೆ ವಿಚಾರ ಅಂತ ಹೇಳ್ಬೋದು. ಅಂದರೆ ಇಂಥ ತುಂಬ ವಿಚಾರಗಳಿವೆ. ನಾನು ಕೆಲವೊಂದನ್ನು ಹೈಲೈಟ್ ಮಾಡಿದ್ದೇನೆ ಅಂತ ನೀವು ಇಲ್ಲಿ ಮಾತಾಡ್ಬೋದು. ನಂತರ ಇಲ್ಲಿಂದ ಈಗ ಆ್ಯಕ್ಚುಲಿ ಇಂಡಸ್ಟ್ರಿಯು ಏನು ಮಾಡ್ತಾ ಇದೆ, ಇಂಡಸ್ಟ್ರಿಯು ಆ ಥರ 5 ಬ್ಯೂಟಿಫುಲ್ ಪ್ರಾಡಕ್ಟ್ ಇದೆ. ಈ ಪ್ರಾಡಕ್ಟ್ಗಳು ಹೇಗಾದರೆ ಒಂದು ಬೀಜ ನ್ಯಾಚುರಲ್ ಆಗಿ ಹೇಗೆ ಗ್ರೋ ಆಗುತ್ತೆ, ಅದೇ ರೀತಿ ಈ 5 ಪ್ರಾಡಕ್ಟನ್ನು ಬರೀ ನ್ಯಾಚುರಲ್ ಆಗಿ ಫಾರ್ಮುಲೇಟೆಡ್ ಮಾಡಿ ಇಟ್ಟಿದೆ. ಇವತ್ತು ಜನರಿಗೆ ಹೆಲ್ತ್ ಬೇಕಿದೆ, ಇಂಡಸ್ಟ್ರಿಯು ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ಕೊಟ್ಟಿದೆ. ಈ ಪ್ರಾಡಕ್ಟನ್ನು ನಾವು ಜನರಿಗೆ ಪ್ರಮೋಟ್ ಮಾಡೋದ್ರ ಮುಖಾಂತರ ಜನರ ಹೆಲ್ತನ್ನು ಬೆಳೆಸ್ಬೋದು, ಜೊತೆಗೆ ನಾವು ಆರ್ಥಿಕವಾಗಿ ಬೆಳೆಸಲಿಕ್ಕೆ ಇದು ನಮಗೆ ಹೆಲ್ಪ್ ಆಗುತ್ತೆ. ಇವಾಗ ಏನಾಗ್ತಾ ಇದೆ, ಯಾಕೆ ವೆಲ್ನೆಸ್ ಇಂಡಸ್ಟ್ರಿ ಗ್ರೋತ್ ಆಗೋದಕ್ಕೆ ಒಂದು ಆನ್ಸರ್ ಇಲ್ಲಿದೆ. ಯಾಕೆ ಇವತ್ತು ಹೆಲ್ತ್ ಕ್ರೈಸಿಸನ್ನು ನಾವು ಫೇಸ್ ಮಾಡ್ತಿದ್ವಿ. ಒಂದು ಕಾಲದಲ್ಲಿ ಹೇಗಿತ್ತಂದರೆ ನಮ್ಮ ಹಿರಿಯರು ಇದನ್ನು ನೀವು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ನೀವು ಅಲ್ಲಿ ಇದ್ದಂಗೆ ಎಕ್ಸ್ಪ್ಲೇನ್ ಮಾಡಬೇಕಂತಿಲ್ಲ, ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ನೋಡಿ. ಇದರ ಅರ್ಥ ಇಷ್ಟೇ, ಒಂದು ಕಾಲದಲ್ಲಿ ನಮ್ಮ ಹಿರಿಯರು 80-90 ಆದರೂ ಹೆಲ್ತಿ ಆಗಿರ್ತಿದ್ರು, 80-90 ಆದರೂ ಗಟ್ಟಿಮುಟ್ಟಾಗಿ ಹೇಳ್ತಾರೆ. ಇವಾಗಲೂ ಎಷ್ಟೋ ಜನ ನಮ್ಮ ಗ್ರ್ಯಾಂಡ್ ಪೇರೆಂಟ್ಗಳು ಹೆಲ್ತಿಯಾಗಿ ಸ್ಟ್ರಾಂಗ್ ಆಗಿದ್ದಾರೆ. ಯಾಕೆಂದರೆ ಆವಾಗಿನ ಫುಡ್ಡನ್ನು ಸಿಸ್ಟಮ್ ಆ ರೀತಿ ಇತ್ತು, ಹೆಲ್ತಿಯಾಗಿತ್ತು. ಬಟ್ ಇವತ್ತೇನಾಗಿದೆ, ಇವತ್ತು ನಮ್ಮ ಫುಡ್ ಸ್ಟೈಲು ಚೇಂಜ್ ಆಗಿದೆ. ಯಾಕಂದರೆ ಇವತ್ತು ಜಂಕ್ ಫುಡ್ಗಳು, ಅನ್ಹೆಲ್ತಿ ಡಯಟ್ಗಳು ಇವತ್ತು ಕಾಮನ್ ಆಗಿದೆ. ಸೊ ಇವಾಗ ಏನಾಗಿದೆ, ಅವರು 25-35 ಆಗುವಾಗಲೇ ಯಾವುದೋ ಒಂದು ಕಾಯಿಲೆಗಳು, ಡಯಾಬಿಟಿಕ್ಕು ಎಂಥದ್ದು ಯಾವುದೋ, ಅಥವಾ ಹಾರ್ಟ್ ಇಶ್ಯೂ, ಬೇರೆ ಬೇರೆ ಇಶ್ಯೂಗಳನ್ನು ಫೇಸ್ ಮಾಡ್ತಿದ್ದಾರೆ. ಇವತ್ತು ಏನಾಗಿದೆ ಅಂದರೆ ಬದುಕು ಶಾರ್ಟ್ ಆಗಿದೆ, ಮೊದಲು ಬದುಕು ದೊಡ್ಡದಿತ್ತು. ಇದಕ್ಕೆ ರೀಸನ್ ಏನು, ಎಲ್ಲಿ ಮಿಸ್ ಹೊಡಿತಿದೆ, ಈ ಸ್ಲೈಡಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಬೇಕಿದೆ. ಸೊ ಆ್ಯಕ್ಚುಲಿ ನಮ್ಮ ಬಾಡಿಗೆ ಏನು ಬೇಕಿತ್ತು, ವಿಟಮಿನ್ಸು ನಿಮ್ಮ ರೈಟ್ ಸೈಡ್ ನೋಡ್ಬೋದು,
ಮಿನರಲ್ಸು, ಕಾರ್ಬೋಹೈಡ್ರೇಟ್ಸು, ಫೈಬರ್ಸು, ಪ್ರೋಟೀನ್ಸು, ಹರ್ಬು, ಇಂಥದ್ದೆಲ್ಲ ಬೇಕಿತ್ತು ನಮ್ಮ ಬಾಡಿಗೆ. ಬಟ್ ನಾವು ಆ್ಯಕ್ಚುಲಿ ಬಾಡಿಗೆ ಏನು ಕೊಡ್ತಾ ಇದ್ದೀವಿ? ರಿಫೈನ್ಡು, ಮೀಟ್, ಬಾಯ್ಲ್ಡ್, ಸಾಲ್ಟ್, ಕೊಲೆಸ್ಟ್ರಾಲ್, ಕೆಫೀನು, ಆಲ್ಕೋಹಾಲ್, ಇಂಥದ್ದೆಲ್ಲ ಕೊಡ್ತಾ ಇದ್ದೀವಿ. ಆ್ಯಕ್ಚುಲಿ ಬಾಡಿಗೆ ಬೇಕಾದ ಬಾಡಿಗೆ ಸಿಗ್ತಾ ಇಲ್ಲ. ಬಾಡಿಗೆ ಏನು ಬೇಡ ಅದು ಸಿಗ್ತಾ ಇದೆ. ಇದನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವಾಯ್ಡ್ ಮಾಡೋಕ್ಕೂ ಆಗಲ್ಲ. ಇಂಡೈರೆಕ್ಟ್ಲಿ ನಾವು ಡೈರೆಕ್ಟಾಗಿ ಕೊಡೋಕ್ಕಾಗದನ್ನು ಇಂಡೈರೆಕ್ಟಾಗಿ ಕೊಡಬೇಕಿದೆ. ಇಲ್ಲಿ ಇಂಡಸ್ಟ್ರಿ ಆದ ಪ್ರಾಡಕ್ಟು ನಮ್ಮ ಬಾಡಿಗೆ ಏನು ಬೇಕಿದನ್ನು ಇಂಡೈರೆಕ್ಟಾಗಿ ಕೊಡೋಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಈಗ ಒಬ್ಬ ವ್ಯಕ್ತಿ 10ನೇ ಕ್ಲಾಸಲ್ಲಿ ಮೇನ್ ಎಕ್ಸಾಂಪಲ್ಲಿ ಫೇಲ್ ಆದ, ಅವನೇನು ಮಾಡ್ತಾನೆ? ಸಪ್ಲಿಮೆಂಟ್ ಎಕ್ಸಾಮ್ ಬರೀತಾನೆ. ಅಂದರೆ ಅವನಿಗೆ ನೇರ ಬರೀಕ್ಕೆ ಅವಕಾಶ ಇಲ್ಲ, ಬಟ್ ಅವ್ನು ಪಾಸ್ ಆಗಬೇಕಿದ್ರೆ ಇಂಡೈರೆಕ್ಟಾಗಿ ಇನ್ನೊಂದು ಸಪ್ಲಿಮೆಂಟ್ ಎಕ್ಸಾಮ್ ಬರೀಬೇಕು ಅವನು. ಅದೇ ರೀತಿ ನಮ್ಮ ದೇಹಕ್ಕೆ ಏನು ಬೇಕಿದೆ ನಾವು ಕೊಡಬೇಕಿದೆ, ಅದಕ್ಕೆ ಡೈರೆಕ್ಟಾಗಿ ಸಿಗ್ತಾ ಇಲ್ಲ ಅಂದರೆ ಅದು ಇಂಡೈರೆಕ್ಟಾಗಿ ನಾವು ಕೊಡಬೇಕಿದೆ. ಇವತ್ತು ಒಂದು ಕಾಲದಲ್ಲಿ ನಾವು ವಾಚ್ ಮಾಡಬೇಕಿದ್ರೆ ಟಿವಿನೇ ನೋಡ್ತಾ ಇದ್ವಿ, ಇವತ್ತು ಅದನ್ನು ಮೊಬೈಲಲ್ಲೂ ನೋಡ್ಕೋಬೋದು. ಇಂಡೈರೆಕ್ಟಾಗಿ ನಮ್ಮ ಮೊಬೈಲಲ್ಲಿ ಸಿಗ್ತಾ ಇದೆ. ಅದೇ ರೀತಿ ನಮ್ಮ ಬಾಡಿಗೆ ನಮ್ಮ ಹಿರಿಯರು ಏನು ಮಾಡ್ತಿದ್ರು? ಊಟ ಬಲ್ಲವನಿಗೆ ರೋಗವಿಲ್ಲ, ಯಾಕಂದ್ರೆ ಆವತ್ತಿನ ಫುಡ್ಡಲ್ಲಿ ಎಲ್ಲ ಸಿಗ್ತಾ ಇತ್ತು. ಬಟ್ ಅದು ಇವತ್ತು ಸಿಗ್ತಾ ಇಲ್ಲ. ನಮ್ಮ ಬಟ್ ಇಂಡೈರೆಕ್ಟ್ ಆಗಿ ಕೊಡುವಂಥ ಕೆಲಸವನ್ನು, ಅಂದರೆ ಬಾಡಿ ಆ್ಯಕ್ಚುಲಿ ಏನು ಬೇಕಿದೆ ಅದನ್ನು ನಾವು ಕೊಡುವಂಥ ನಮ್ಮ ಪ್ರಾಡಕ್ಟ್ ಮಾಡ್ತಾ ಇದೆ ಅನ್ನೋದನ್ನು ನೀವು ಈ ರೀತಿಯಲ್ಲಿ ಕ್ಲಾರಿಟಿ ಕೊಡ್ಬೋದು. ಅಂದರೆ ಎಂಡ್ ಆಫ್ ದ ಡೇ ಪಾಯಿಂಟ್ ವೆರಿ ಸಿಂಪಲ್. ನಮ್ಮ ದೇಹಕ್ಕೆ ಏನು ಬೇಕಿದೆ ನ್ಯಾಚುರಲ್ ಆಗಿ ಅದನ್ನು ಇಂಡಸ್ಟ್ರಿ ಇಲ್ಲಿ ಕೊಡಲಿಕ್ಕೆ ಪ್ರಯತ್ನ ಪಡ್ತಿರೋ ಪಾಯಿಂಟನ್ನು ನೀವು ಇಲ್ಲಿ ಕ್ಲಿಯರ್ ಮಾಡ್ಬೋದು. ಸೊ ಅಂದರೆ ವೆರಿ ಕ್ಲಿಯರ್ ಮೆಸೇಜ್ ಏನು? ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಇವತ್ತು ನಮ್ಮ ಬಾಡಿಯ ಮೇಲೆ ನಾವು ಇನ್ವೆಸ್ಟ್ ಮಾಡಿದರೆ, ಅಂದರೆ ನಮ್ಮ ಆರೋಗ್ಯದ ಮೇಲೆ ಸಿಂಪಲ್ ಆಗಿರಬೇಕಾದ್ರೆ ಇನ್ವೆಸ್ಟ್ ಮಾಡಿದ್ರೆ, ಮುಂದೊಂದು ದಿನ ನಾವು ಕಾಯಿಲೆಗಳ ಮೇಲೆ ಇನ್ವೆಸ್ಟ್ ಮಾಡೋದನ್ನು ತಪ್ಪಿಸ್ಬೋದು. ದುಡ್ಡು ಖರ್ಚು ಆಗೇ ಆಗತ್ತೆ. ಇವತ್ತು ನಮ್ಮ ಬಾಡಿ ಮೇಲೆ ಖರ್ಚು ಮಾಡಿದ್ರೆ ಮುಂದೆ ನಮ್ಮ ಕಾಯಿಲೆ ಮೇಲೆ ಖರ್ಚು ಮಾಡೋದು ಉಳಿಸ್ತದೆ. ಬಟ್ ಇವತ್ತು ಇಲ್ಲಿ ನಮ್ಮ ಬಾಡಿ ಮೇಲೆ ಖರ್ಚು ಮಾಡಿಲ್ಲ ಅಂದರೆ ಮುಂದೊಂದು ದಿನ ನಾವು ಇಲ್ಲಿ ನಮ್ಮ ದೇಹದ ಮೇಲೆ, ನಮ್ಮ ಕಾಯಿಲೆಗಳ ಮೇಲೆ ನಾವು ಖರ್ಚು ಮಾಡಬೇಕಾಗತ್ತೆ. ಬೆಟರ್ ನಮ್ಮ ಬಾಡಿ ಮೇಲೆ ಖರ್ಚು ಮಾಡುವಂಥದ್ದು. ನಮ್ಮ ಎಲ್ಲ ಪ್ರಾಡಕ್ಟ್ಗಳು ನಮ್ಮ ಬಾಡಿಯನ್ನು, ಅಂದರೆ ನಮ್ಮ ಆರೋಗ್ಯವನ್ನು ಹೆಲ್ತಿ ಇಟ್ಕೊಳ್ಳಿಕ್ಕೆ, ಅಥವಾ ಯಾವುದೊಂದು ಪ್ರಾಬ್ಲಮ್ ಇದೆ ಹೊರಗಡೆ ಬರಲಿಕ್ಕೆ, ಮತ್ತು ಆ ಪ್ರಾಬ್ಲಮನ್ನು ಮೇಂಟೈನ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಇದು ನಮ್ಮ ಒಂದು ಪಾರ್ಟ್